ಇವತ್ತು ಇದನ್ನ ನೋಡ್ತಾ ಇದ್ರೆ ಈ ಒಂದು ಸಂದರ್ಭ ನಾನು ಇವತ್ತು ನೋಡ್ತಾ ಇದ್ದೆ ಕನಸೇನೋ ಅಂತ ಅನ್ಸುತ್ತೆ. ಹೇಳ್ತಾನೆ ಮಿರಾಕಲ್ಸ್ ಹ್ಯಾಪನ್ ಇನ್ ಲೈಫ್ ಅಂತ. ನನ್ನ ಲೈಫಿನ ಒಂದು ಬಹು ಮುಖ್ಯ ಮಿರಾಕಲ್ ನನ್ನ ನಿಂದಿಯ ಬನಾದನ್ಯಾಗ ಈ ಒಂದು ಇವತ್ತನ್ನ ಸಾಧ್ಯ ಮಾಡ್ಕೊಳ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರು ಶ್ರೀ ಅಶೋಕ್ ಅಡ್ವ ಅವರು ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನನಗೆ ಈ ಅವಕಾಶ ಕೊಟ್ಟಿದ್ದನ್ನು ನಾನು ಯಾವತ್ತೂ ನನ್ನ ಜೀವನ ಪರ್ಯಂತ ನಾನು ಮರೆಯಲ್ಲ. ನನಗೆ ಯಾವತ್ತೂ ನಾನು ಚಿರಂಜಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ನಾನು ಇಲ್ಲಿ ಇರೋದಕ್ಕೆ ನನಗೆ ಪ್ರೋತ್ಸಾಹ ಮಾಡೋದಕ್ಕೆ ನನ್ನ ತಂದೆ ತಾಯಿಗಳ ಕಾರಣ. ಅವ್ರಿಗೆ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ನನ್ನ ಹಿಂದೆ ನನ್ನ ಸ್ಟ್ರೆಂತ್ ಆಗಿರುವಂಥ ನನ್ನ ವೈಫ್ ಇದ್ದಾರೆ ಸಿಂಧು ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ವರ್ಧನ್, ನನಗೆ ತುಂಬ ಕ್ಲೋಸ್ ಅವನು. ಇವತ್ತು ಬರಲೇಬೇಕು ಅಂತೇಳಿ ಅವ್ರ ಊರಿಂದ ಅವನು ಬಂದಿದ್ದಾನೆ. ನಮ್ಮ ಅಕ್ಕ ಸರಸ್ವತಿ, ನನ್ನ ತಂಗಿ ಪಾರ್ವತಿ ಹಾಗೂ ನನ್ನ ತಂಗಿ ಮಕ್ಕಳು ಜಾನ್ವಿ ಹಾಗೂ ಅಭಿಯುಕ್ತ, ಅವ್ರನ್ನ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನಮ್ಮ ಇಬ್ಬರು ಭಾವಂದರು ಕೂಡ ನಟರಾಜ್ ಹಾಗೆ ವಿನಯ್, ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತೆ ನನ್ನ ಇಡೀ ಕುಟುಂಬ, ನನ್ನ ಮಾವಂದರು, ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಈಗ. ಈ ಸಿನಿಮಾ ಶುರು ಆದಾಗಿಂದಲೂ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ನನಗೆ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ. ಒಂದು ಹೇಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದಕ್ಕೆ ತುಂಬ ಖುಷಿನ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2022ನೇ ಇಸ್ವಿಯಲ್ಲಿ ಜುಲೈ ಆಗಸ್ಟಲ್ಲಿ ಫಸ್ಟ್ ನಾನು ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿದ್ರು. ನಮ್ಮ ಮನೆಗೆ ಬಂದಿದ್ರು. ಅವರ ಇನ್ನೊಂದು ಸಿನಿಮಾದ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಯೋಕ್ಕೆ ಬಂದಿದ್ರು. ಅವರು ಅವತ್ತೇ ನನ್ನನ್ನು ನೋಡ್ಬಿಟ್ಟು ಹೇಳಿದ್ರು, ಸರ್ ನಾನು ನಿಮ್ಮೊಂದು ಕತೆ ಇದೆ ಹೇಳಬೇಕು ಅಂತ. ನನಗೆ ನಂಬಕ್ಕೆ ಆಗಿಲ್ಲ. ನಾನು ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡಿದೆ, ನನ್ನ ಹತ್ರನೇ ಮಾತಾಡ್ತಾ ಇದ್ರೆ ಇನ್ಯಾರ್ಯಾರ ಹೇಳ್ತಾ ಇದ್ದಾರಾ ಅಂತ. ಇಲ್ಲ ಸರ್ ನಿಮಗೆ ಹೇಳ್ತಾ ಇರೋದು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಆಯಿತು. ಮತ್ತೆ ಅಕ್ಟೋಬರಲ್ಲಿ ಭೇಟಿ ಆದಾಗ ಈ ಕಥೆಯ ಒಂದು ಸಣ್ಣ ಲೈನ್ ನನಗೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಇಲ್ಲ ಸರ್ ನನಗೆ ಒಂದು ಭಯ ಇತ್ತು, ಏನು ನಾನು ಮಾಡ್ಬೋದಾ, ನನಗೆ ಸೂಟ್ ಆಗುತ್ತಾ, ನನ್ನ ಕೈಲಿ ಪಾತ್ರ ಮಾಡೋಕ್ಕಾಗುತ್ತಾ ಅಂತ ಅವ್ರು ಹೇಳಿದ್ರು. ಇಲ್ಲ ಸರ್ ನನಗೆ ಅವ್ರು ಹೇಳಿದ್ರು, ನನಗಷ್ಟೇ ಅಲ್ಲ ನಮ್ಮ ನಿರ್ಮಾಪಕರಿಗೂ ಭಾಳ ಭರವಸೆ ಇದೆ, ನೀವೇ ಮಾಡಬೇಕು ಈ ಸಿನಿಮಾ, ನೀವೇ ಮಾಡಬೇಕು, ನಿಮ್ಮ ಕೈಲಿ ನಾವು ಮಾಡಿಸ್ಬೇಕು. ಅವರೊಂದು ತುಂಬ ದೊಡ್ಡ ಮಾತು ಹೇಳಿದ್ರು, ಅಕಸ್ಮಾತ್ ನೀವು ಮಾಡಲ್ಲ ಅಂತಂದ್ರೆ ಈ ಕತೆ ನಾನು ಬೇರೆ ಯಾರ ಜೊತೆ ಮಾಡಲ್ಲ ಅಂತ ಹೇಳಿದ್ರು. ಅದೇ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ನ ನನಗೆ ಕೊಡ್ತು. ಆಮೇಲೆ ವಿಶೇಷ ಏನಂದ್ರೆ ಅವರು ಪ್ರತಿಯೊಂದು ಹಂತದಲ್ಲೂ ನನ್ನನ್ನ ಇನ್ವಾಲ್ವ್ ಮಾಡಿಕೊಂಡ್ರು. ಸ್ಕ್ರಿಪ್ಟ್ ಡೆವಲಪ್ ಮಾಡಬೇಕಾದ್ರೆ, ಡೈಲಾಗ್ಸ್ ಬರಿಬೇಕಾದ್ರೆ, ಲೊಕೇಶನ್ ಡಿಸ್ಕಷನ್ ಮಾಡಬೇಕಾದ್ರೆ, ಮಿಕ್ಕಿದ ಕಾಸ್ಟ್ನ ಡಿಸೈಡ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಅದು ನನಗೆ ತುಂಬ ಖುಷಿ ಕೊಡ್ತು, ತುಂಬ ಕಾನ್ಫಿಡೆನ್ಸು ಕೊಡ್ತು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನಷ್ಟೇ ಅಲ್ಲ, ನಮ್ಮ ಸಿನಿಮಾಲ್ಲಿ ಕೆಲಸ ಮಾಡಿರೋ ಪಾತ್ರ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಎಲ್ಲ ಒಂದು ಅಂಶದಲ್ಲೂ ಅವ್ರು ಇನ್ವಾಲ್ವ್ ಮಾಡ್ತಾ ಇದ್ರು. ನಮ್ಗೆಲ್ಲ ಅದು ತುಂಬಾ ಕಾನ್ಫಿಡೆನ್ಸ್ ಕೊಡ್ತು, ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ, ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ತುಂಬಾ ಅದು ಹೆಲ್ಪ್ ಮಾಡ್ತು. ನಮ್ಗೆ ಹೆಂಗಾಗ್ಬಿಡೋಣ ಒಂದೊಂದ್ಸಲಿ ನಾವು ಡೈಲಾಗ್ ಪೇಪರ್ ಇಟ್ಕೊಂಡು ಸರ್ ಹಿಂಗ್ ಬೇಡ ಹಂಗ್ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀವಿ, ಇವ್ರು ನಾನು ಹೇಳ್ಬೇಕಾಗಿತ್ತಾ ಬೇಡ ಅಂತ. ಬಟ್ ಏನೇ ಹೇಳಿದ್ರು, ಏನೇ ಸಜೆಷನ್ ಕೊಟ್ಟರು ಬಹಳ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋರು. ಒಂದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ, ನಮ್ಮ ತಂಡಕ್ಕೆ ನಾವೊಂದು ಫ್ಯಾಮಿಲಿ ತರ ಆದ್ವಿ ನಾವು. ಭಾಗ 1 ಆಲ್ಮೋಸ್ಟ್ ಫುಲ್ ಪೋರ್ಷನ್ ನಾವು ಚಿಕ್ಕಮಂಗ್ಳೂರಿನಲ್ಲೇ ಶೂಟ್ ಮಾಡಿರೋದು. ಶೂಟಿಂಗ್ ಮುಗಿದು ಎಲ್ಲ ಅಲ್ಲೇ ಇರ್ತಾ ಇದ್ರಿಂದ ಸುಮಾರು ಕಾಲ ಶೂಟಿಂಗ್ ಬಿಟ್ಟು ಕೂಡ ಪರ್ಸನಲ್ ಆಗಿ ಕಾಲ ಕಳೆದಿದ್ದೀವಿ ಎಲ್ಲರೂ. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಬಹಳ ಖುಷಿ ಇದೆ. ನನ್ನ ತಂಡದ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಹಾಗೆ ಮತ್ತೊಮ್ಮೆ ಈ ಒಂದು ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಜೀವನ ಪರ್ಯಂತ ನಾನು ಚಿರಣಿಯಾಗಿರ್ತೀನಿ.
ನಮ್ಮ ತಂಡದ ಬಗ್ಗೆ ನಾನು ಮಾತಾಡಬೇಕು. ಡೈರೆಕ್ಟ್ ಅಶೋಕ್ ಸರ್ ಹೇಳಿದೆ, ಪ್ರೊಡ್ಯೂಸರ್ ಮಾದೇಶ್ ಸರ್ ಹೇಳಿದೆ, ನಮ್ಮ DOP ಸಿದ್ದು ಸರ್ ಇದ್ದಾರೆ, ಮ್ಯೂಸಿಕ್ ಆನಂದ್ ಕಾರ್ತಿಕ್ ಹಾಗೂ ಪ್ರವೀಣ್ ಶ್ರೀನಿವಾಸ್ ಅನ್ನೋರು 4 ಹಾಡು ಅವರಿಬ್ರು ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ನಮ್ಮ ಸಿನಿಮಾ ನೋಡಿದವರಲ್ಲಿ ಸಾಕಷ್ಟು ಜನ ಬಹಳ ಪ್ರಶಂಸೆ ಮಾಡಿದಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಿನ್ನೆಲೆ ಸಂಗೀತನ ಪಳನಿ ಸೇನಾಪತಿ ಅವರು ಕೊಟ್ಟಿದ್ದಾರೆ. ಎಡಿಟಿಂಗ್ ಬಂದು ಕುಮಾರ್ ಅವರು ಮಾಡಿದ್ದಾರೆ. DI ಧನುಷ್ ಸ್ಟುಡಿಯೋಸ್ ಅಂತ ಧನುಷ್ ಅವರು ಮಾಡಿದ್ದಾರೆ. ಹಾಗೆ ನಮ್ಮ ತಂಡಕ್ಕೆ ಹಿರಿಯರಾದಂತ ರಾಮಣ್ಣ ಅನ್ನೋರು ಒಬ್ರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಪ್ರೊಡಕ್ಷನ್ ಇನ್ಚಾರ್ಜ್ ಅವರು, ಅವ್ರನ್ನ ನಮ್ಮ ಇಡೀ ತಂಡ ನಾವು ಯಾವತ್ತೂ ನಾವು ಮರೆಯಲ್ಲ. ಇನ್ನು ಮಿಕ್ಕಿದ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲರೂ ಬಹಳ ಕೋಆಪರೇಟ್ ಮಾಡಿದ್ದಾರೆ. ಕೆಲವೊಂದು ಕಷ್ಟ ಲೊಕೇಶನ್ಸ್ ಎಲ್ಲ ನಾವು ಶೂಟ್ ಮಾಡಿದ್ವಿ. ಹತ್ಬೇಕಾಗಿತ್ತು, ಇಳಿಬೇಕಾಗಿತ್ತು, ಮಳೆ ಬರ್ತಾ ಇತ್ತು, ಜಾರ್ತಾ ಇತ್ತು, ಜಿಗಣೆಗಳಿತ್ತು, ತುಂಬಾ ಕಚ್ಚಿಸ್ಕೊಂಡಿದೀವಿ ಎಲ್ಲಾರು. ನಾವು ಜೋಕ್ ಮಾಡ್ತೇವೆ, ಏನ್ ಸರ್ ನೀವು ಸಿನಿಮಾ ಶೂಟಿಂಗ್ ಮಾಡಿ ರಕ್ತನ ಸುರಿಸ್ಬಿಟ್ವಿ ನಾವೆಲ್ಲರೂ ಅಂತ. ಅದನ್ನೆಲ್ಲ ನಾವು ಯಾವತ್ತೂ ಮರೆಯೋದೇ ಇಲ್ಲ. ಕ್ಯಾಮ್ರಾ ಟೀಮು ಪಾಪ ಎಷ್ಟೋ ಡಿಫಿಕಲ್ಟ್ ಒಂದಷ್ಟು ಜಾಗಗಳಲ್ಲಿ ಹತ್ತು ಇಳಿದು ನದಿ ದಾಟಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ. ಮುಂದಕ್ಕೆ ನನ್ನ ಜೊತೆ ಪಾತ್ರ ಮಾಡಿರುವಂತ ತಂಡ, ಅನುಷ್ ಅವರು ಹೇಳಿದ್ರು 25 ವರ್ಷದ ನಂತರ ನಮ್ಮ ಸಿನಿಮಾಗೆ ಪಾತ್ರ ಮಾಡೋಕ್ಕೆ ಸುಮಾದ್ರಾಜ್ ಸರ್ ಅವರು ನಮ್ಮ ತಂಡನ ಸೇರ್ಕೊಂಡ್ರು. ತುಂಬಾ ಥ್ಯಾಂಕ್ಸ್ ಸರ್. ನಾವು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೀವಿ ಶೂಟಿಂಗ್ ಟೈಮಲ್ಲಿ, ಪ್ರಮೋಷನ್ಸ್ ಟೈಮಲ್ಲಿ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅತಿ ಹೆಚ್ಚು ನನಗೆ ಪಾತ್ರ ಮಾಡಿದ್ದಂದು ನನ್ನ ತಾಯಿ ಪಾತ್ರ ಮಾಡಿರುವಂತ ಸಂಗೀತ ಅನಿಲ್ ಅವ್ರ ಜೊತೆ. ಅವ್ರನ್ನಂತೂ ನಾನು ಮರೆಯಕ್ಕೆ ಆಗಲ್ಲ. ನಾವು ಪಾತ್ರ ಮಾಡ್ತಾ ಇದೀವಿ ಅಂತ ನಮಗೆ ಅನಿಸ್ಲೇ ಇಲ್ಲ. ನಿಜವಾಗ್ಲೂ ತಾಯಿ ಮಗನು ಏನು ಅಂತ ಒಂದು ನಮ್ಮಲ್ಲಿ ಒಂದು ಬಾಂಧವ್ಯ ಮೂಡ್ಕೊಳ್ತು. ನಾವು ಸಾಕಷ್ಟು ಹೆಸರುಗಳನ್ನ ತಗೊಂಡ್ವಿ ಆ ಪಾತ್ರಕ್ಕೆ. ಆರ್ಟಿಸ್ಟ್ ಚೂಸ್ ಮಾಡಕ್ ಮುಂಚೆ ಕೊನೆಗೆ ಇಲ್ಲ ಅವರೇ ಸರಿ ಹೋಗ್ತಾರೆ ಅಂತ ಹೇಳಿ ಸಾಕಷ್ಟು ಹೇಳ್ಕೊಟ್ರು ನನಗೆ ಶೂಟಿಂಗ್ ಅಲ್ಲಿ. ಡೈಲಾಗ್ಸ್ ಹೇಳೋದು, ಎಕ್ಸ್ಪ್ರೆಷನ್ಸ್ ಇವೆಲ್ಲ. ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ತನುಶ್ರೀ ಅವರು ಮಾಡಿದ್ದಾರೆ, ಅವ್ರಿಗೂ ಇದು ಮೊದಲನೇ ಸಿನಿಮಾ. ಹಾಗೆ ತ್ರಿಷಾ ಅನ್ನೋರೊಬ್ರು ಇದರಲ್ಲಿ ಪಾತ್ರ ಮಾಡಿದ್ದಾರೆ, ಅವ್ರಿಗೂ ಮೊದಲನೇ ಸಿನಿಮಾ. ಬಹಳ ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು. ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಮತ್ತೆ ಹಿರಿಯ ಕಲಾವಿದರಾದಂಥ ಪದ್ಮಾ ವಸಂತಿ ಮಾಡಿದ್ದಾರೆ, ಮೂರ್ಸುರೇಶ್ ಸರ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ಹಿರಿಯ ಕಲಾವಿದರು ಸಂದೀಪ್ ಮಲಾನಿ ಅವರಿಗೆ ಕೂತಿದ್ದಾರೆ. ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನಮ್ಮ ಮೊದಲನೇ ದಿನ ಶೂಟ್ ನನಗೆ ಇನ್ನೂ ನೆನಪಿದೆ, ಹೆಬ್ರಿಯಲ್ಲಿ ಅದೊಂದು ಪಂಚೆ ಆಮೇಲೆ ಒಂದು ಬನಿ ಹಾಕ್ಸಿದ್ರು. ಸುಮ್ಮನೆ ನಮ್ಮ ಡೈರೆಕ್ಟರ್ ಸರ್ ರೇಗಿಸ್ತಾ ಇದ್ರು, ಏನ್ರಿ ಹೊಸ್ತಾಕ ಅಂತ ಇರೋದು ಅಂತ. ಮಣ್ಣಿತ್ತು ಕೆಳಗೆ, ಮಣ್ಣನ್ನು ಹಾಕೊಂಡು ರೀಕ್ಷೆ ಮಾಡ್ಬಿಟ್ರು. ನನಗೆ ಶಾಕ್ ಆಗುತ್ತೆ ಒಂದು ಕ್ಷಣಕ್ಕೆ. ಎಷ್ಟು ಒಂದು ಡೆಡಿಕೇಶನ್ ಒಬ್ಬ ಆರ್ಟಿಸ್ಟ್ ಅಂದ್ರೆ ಇಷ್ಟು ಡೆಡಿಕೇಶನ್ ಇರ್ಬೇಕು ಅಂತ. ಅದನ್ನು ನಾನು ಕಲ್ತ್ಕೊಂಡೆ, ಬಹಳ ಖುಷಿ ಆಯ್ತು. ನಮ್ಮ ರಾಮಣ್ಣ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ನಮ್ಮ ಚಿಕ್ಕಮಗಳೂರಿನ ಮೂರ್ತಿಯವರು ಹಾಗೆ ರಘು ಅವರು ವಕೀಲರು, ಅವರು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಮತ್ತೆ ಚಿಕ್ಕಮಗಳೂರಿನ ಸಾಕಷ್ಟು ಲೋಕಲ್ ಕಲಾವಿದರಿಗೆ ನಮ್ಮ ಡೈರೆಕ್ಟರ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಇದೆ, ಅವರಿಗೂ ತುಂಬಾ ಖುಷಿ ಇದೆ. ನೀವು ನಿಮ್ಮೂರಿಂದ ನಿಮ್ಮ ಕಲಾವಿದ ಕರ್ಕೊಂಡು ಹೋಗೋದ್ ಬದಲು ಇಲ್ಲಿನ ಒಂದು ಲೋಕಲ್ ಕಲಾವಿದರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅವ್ರು ಬಹಳ ಖುಷಿ ಪಟ್ಟರು. ಪಾತ್ರ ಮಾಡೋದ್ರಲ್ಲಿ ನಮ್ಮ ಶೂಟಿಂಗ್ ಟೈಮ್ ಸಾಕಷ್ಟು ನಮಗೆ ಕೋಆಪರೇಟ್ ಮಾಡಿ ನಮಗೆ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡು ನಮ್ಮ ಶೂಟಿಂಗ್ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆಲ್ಲ ಬಹಳ ಹೆಲ್ಪ್ ಮಾಡಿದ್ರು. ಇನ್ನೂ ಸಾಕಷ್ಟು ಇದೆ ಮಾತಾಡಲಿಕ್ಕೆ. ನನಗೆ ಹೇಳ್ತಾರೆ ಮಾತಾಡೋ ಶುರು ಮಾಡಿ ನಿಲ್ಸೋದು, ನಮ್ಮ ತಾತ ಹೇಳೋರು ಮಾತಾಡ್ತಿರ್ತಾರೆ ನೋಡಿ ಲೆಕ್ಚರ್ ಹೊಡಿತಾನೆ ಅಂತ. ಇನ್ನೂ ಮಾತಾಡಕ್ಕೆ ಇನ್ನೂ ತುಂಬಾ ಇದೆ. ಬೇರೆ ಸಂದರ್ಭಗಳಲ್ಲಿ ಮಾತಾಡೋಣ, ಇನ್ನಷ್ಟು ಹಂಚ್ಕೊಳ್ಳೋಣ. ಸರ್, ಇದು ಕತೆ ಬಂದು ಒಬ್ಬ ತಾಯಿ ಮಗನ ಬಾಂಧವ್ಯ ಹೇಳುವಂತ ಒಂದು ಕತೆ ಸರ್. ಕಾರಣಾಂತರಗಳಿಂದ ಚಿಕ್ಕ ಮಗನ 5 ವಯಸ್ಸಿನ ಮಗನ ತಾಯಿ ದೂರ ಇರ್ತಾಳೆ, ದೂರ ಬೆಳೆಸ್ತಾಳೆ. ಮತ್ತೆ ಎಲ್ಲಿ ಗೊತ್ತಿರಲ್ಲ ಎಲ್ಲಿ ಬೆಳೀತಾ ಇದೆ ಮಗು ಅಂತ. 25 ವರ್ಷದ ನಂತರ ತಾಯಿನ ಹುಡ್ಕೊಂಡು ಮಗ ಮತ್ತೆ ಊರಿಗೆ ಬರ್ತಾನೆ. ಅವನ ಊರು ಬೆಂಗಾಡಿಗೆ.
ಅವ್ನ ಊರಿಗೆ ಅವ್ನ ತಾಯಿ ಹತ್ರ ಅವ್ನು ಬರ್ತಾನೆ. ಬಂದಾಗ ಏನಾಗುತ್ತೆ ಅಲ್ಲಿ, ಕೆಲವೊಂದು ಘಟನೆಗಳು ನಡೀತೆ, ಹೇಗಾಗುತ್ತೆ, ಅವನು ಯಾಕೆ ಬಂದ, ಏನಾಗುತ್ತೆ ಅನ್ನೋದೇ ಕತೆ ಸರ್. ಸರ್ ಮೊದಲನೇದು ನನಗೆ ಮೊದಲನೇ ಸಿನಿಮಾ ಆಗಿದ್ರಿಂದಾನೇ ಅದೇ ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಸರ್. ಅಂದ್ರೆ ಈಗ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿದಾಗ ನನ್ನ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿ ಬಂದಿದೆಯಾ, ಲುಕ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಯಾಕಂದ್ರೆ ಸಾಕಷ್ಟು ಕಲಿಯಕ್ಕೆ ಸಿಕ್ತು ಸರ್. ಈಗ ಲೈಟ್ ಫ್ರೇಮ್ ಅಲ್ಲಿ ಲೈಟ್ ಅಲ್ಲೇ ಇರಬೇಕು. ಆಮೇಲೆ ಈಗ ಅವರು ಕೆಲವೊಂದ್ಸಲಿ ನನಗೆ ಪ್ರೊಫೈಲ್ ಹೀಗೆ ನಡ್ಕೊಂಡ್ಬರ್ಬೇಕು, ಹಾಗೆ ನಡ್ಕೊಬರ್ಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಸಾಕಷ್ಟು ಎಲ್ಲಾದರೂ ಒಂದು ಚಾಲೆಂಜ್ ಆಗೋದಕ್ಕಿಂತ ಒಂದು ಲರ್ನಿಂಗ್ ಪ್ರೋಸೆಸ್ ಸರ್ ಇದು. ಚಾಲೆಂಜ್ ಅವರು ಬಹಳ ಸುಲಭ ಮಾಡ್ಕೊಟ್ಟು ಸರ್ ನಮಗೆ ನಮ್ಮ ನಿರ್ದೇಶಕರು. ಹೇಳಿದ್ದು ಹಾಗೆ, ಏನು ನೀವು ಬೇರೆ ತರ ಮಾಡಕ್ ಹೋಗ್ಬೇಡಿ ಸರ್. ನೀವು ಸಹಜವಾಗಿ ಹೇಗಿರ್ತೀರೋ ಹಾಗೆ ಪಾತ್ರ ಮಾಡಿ, ನೀವು ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡಿ. ಅದು ಬಿಟ್ಟು ಡೈಲಾಗ್ಸ್ ಕೂಡ ಬಹಳ ಈಸಿ ಆಗಿದೆ ಅಂತ ನನಗೆ ಅನ್ನಿಸ್ತು ಸರ್. ಅಂದ್ರೆ ಏನೋ ಕಲ್ತ್ಕೊಂಡು ಬಹುಶಃ ಏನಂದ್ರೆ ಈ ಪಿಕ್ಚರ್ಗೆ ಆ ಥರ ಡಿಫಿಕಲ್ಟ್ ಡೈಲಾಗ್ಸ್ ಏನೋ ಬೇಕಾಗಿರ್ಲಿಲ್ಲ, ಅದಕ್ಕೋಸ್ಕರ ಅವರು ಆ ಥರ ಏನು ಸ್ಕ್ರಿಪ್ಟ್ ಅಲ್ಲಿ ಬರ್ಕೊಂಡಿರ್ಲಿಲ್ಲ. ಆಮೇಲೆ ಅವರು ಸ್ಕ್ರಿಪ್ಟ್ ಪೇಪರ್ ಕೊಟ್ಟು ಹೇಳೋರು ನಮಗೆ, ಸರ್ ಇದು ಬರೀ ರೆಫರೆನ್ಸ್ ಅಷ್ಟೇ, ನೀವು ಇದನ್ನೇ ಹೇಳಬೇಕು ಅಂತಿಲ್ಲ, ನನಗೆ ಅರ್ಥ ಬಂದು ನನಗೆ ಬರ್ಬೇಕಷ್ಟೇ ನಿಮ್ಮ ಡೈಲಾಗಲ್ಲಿ, ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಹೇಳಿ ಅಂತ. ನನಗೆ ಬಹಳ ಭಯ ಆಯ್ತು ಸರ್, ಅದು ಮಾತ್ರ ನಾನು ಹೇಳ್ತೀನಿ. ಏನೋ ಮಾಡ್ತೀನಿ ಅಂತ ಬಂದ್ಬಿಟ್ಟನಪ್ಪ, ಚೆನ್ನಾಗಿ ಬರುತ್ತೆ ಇಲ್ವೋ, ಚೆನ್ನಾಗಿ ಆಗದಿದ್ರೆ ಏನ್ ಮಾಡಬೇಕು ಅಂತ. ಬಟ್ ಅದಕ್ಕೆ ಆ ಭಯನ ಹೋಗ್ಲಾಡ್ಸಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಸರ್. ಇಲ್ಲ ಖಂಡಿತ ಸರ್, ಪ್ರತಿಯೊಂದು ಸೀಕ್ವೆನ್ಸ್ಗೂ ನಾನು ಅವರ ಸಿನಿಮಾಗಳ ಸೀಕ್ವೆನ್ಸ್ನ, ಈಗ ತಾಯಿ ಮಗನಿಂದು ಕಥೆ ಅಂತ ಹೇಳಿದೆ, ಸಾಕಷ್ಟಿದೆ ಸರ್. ನನಗೆ ಅದರಲ್ಲಿ ಬಂಗಾರ ತಂದ್ರೆ ನನಗೆ ಬಹಳ ಒಂದು ಇಷ್ಟವಾದಂಥ ಸಿನಿಮಾ ಅಂದ್ರೆ ತಾಯಿ ಮಗನ ಕತೆ, ಒಂದು ಸಾಲ ತೋರಿಸುವಂತ ಸಿನಿಮಾ. ಅದ್ರ ಬಗ್ಗೆ ಸಾಕಷ್ಟು, ಅದರಿಂದ ನಾನು ಸಾಕಷ್ಟು ರೆಫರೆನ್ಸಸ್, ಸೀನ್ ಬೈ ಸೀನ್ ಸಾಕಷ್ಟು ರೆಫರೆನ್ಸಸ್ಗಳು ನಾನು ತಗೊಂಡಿದ್ದೀನಿ. ಇಲ್ಲ ಸರ್, ಅವರು ಧೈರ್ಯ ಕೊಡ್ತಾ ಇದ್ರು. ಅಂದ್ರೆ ಹೇಳೋ ಸರ್, ಖುಷಿ ಪಟ್ಟು ಧೈರ್ಯವಾಗಿ ಮಾಡು, ಅವಕಾಶ ಬಂದಿದೆ, ಖುಷಿಯಾಗಿ ಮಾಡು ಅಂತ ಹೇಳ್ತಾ ಇದ್ರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಯುಗಾದಿ ಹಬ್ಬ ಮುಗಿದಿದೆ, ಎಲ್ಲರೂ ಬೇರೆ ಬೇರೆ ತಿಂದಿದ್ದೀರಿ, ನಿಮ್ಮ ಜೊತೆ ನಾನು ಕೂಡ ತಿಂದಿದ್ದೀನಿ. ನಾಳೆ ಕತೆ ಬೇಡ ನಿಮಗೆ, ನಾಳೆ ಕತೆ ಬೇಡ. ಈಗ ಸೋಮವಾರ ಬಂದ್ಬಿಡ್ತು, ಅದನ್ನ ಸ್ವಲ್ಪ ತುಂಬಾ ಸಂತೋಷ ಆಗ್ತಾ ಇದೆ. ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಕಳೆದು ಹೋಗಿ ಪುನಃ ಹಳೆಯ ವರ್ಷ ಹೋಗಿ ಹೊಸ ವರ್ಷ ಬರುವಂತ ದಿನ. ನಾವೀಗ ಜನವರಿ ಫಸ್ಟ್ ಅಂತ ಹೇಳ್ತೀವಿ, ಬಟ್ ನಿಜವಾದ ನಮ್ಮ ಹಿಂದೂ ಧರ್ಮ ಪ್ರಕಾರ ಯುಗಾದಿನೇ ನಮ್ಗೆ ಹೊಸ ವರ್ಷದ ದಿನ. ಆ ದಿನದಲ್ಲಿ ನಾವು ನೀವು ಭೇಟಿ ಆಗ್ತಿದ್ದೀವಿ, ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಮನೇಲಿ ಕೂತಿದ್ದೆ, ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮಗ ಫೋನ್ ಮಾಡಿದ, ದೊಡ್ಡಪ್ಪ ಆಗಿದೆ ಅಂದ್ರೆ, ಡ್ರೈವರ್ ಬಂದಿಲ್ಲ ಕಣೆ, ಏನೇನು ಮಾಡೋದು ಮುಂದೆ. ಅದಕ್ಕೆ ನಮ್ಮ ಸಾರ್ಥಿ ರವಿನ ಕಳಿಸ್ಕೊಟ್ರು. ಯಾಕೆ ಬಂದೆ ಅಂದ್ರೆ, ನಿಮಗೆ ನೋಡೋದು ಬಾಕಿ ಸಿಗುತ್ತೆ, ಹಂಚ್ಕೋಬೋದಲ್ಲ ಅಂತ. ಈಗಾಗಲೇ ನೋಡಿ, ಈಗ ಕಲೆ ಅನ್ನೋದು ಯಾರನ್ನ ಸ್ವತ್ತಲ್ಲ, ಈ ಕಲೆ ಅನ್ನೋದು ಎಲ್ಲೋ ಅಡಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಕಲೆ ವಂಶ, ಕಲಾವಿದರ ವಂಶ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ನಾವೇನು ಜಾಸ್ತಿ ನಿಮ್ಗೆ ಹೇಳ್ಬೇಕಾಗಿಲ್ಲ. ಇಲ್ಲಿಂದನೋ ಬಂದಿದ್ದು, ಎಲ್ಲೋ ಸೇರ್ಕೋತು. ನಿಜವಾಗಿ ಕೂಡ ಏನು ಆಕ್ಟ್ ಮಾಡ್ಬೇಕು ಅಂತ ನಮ್ಮ ಶರಣು ಇಚ್ಛೆ ಪಟ್ಟಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಹೇಳಿದ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಬಂದಿರುತ್ತೆ. ಈ ಕಡೆ ತಾಯಿ ಕಡೆ ಇರ್ತದೋ ಇಲ್ಲ ತಂದೆ ಕಡೆ ಇರ್ತದೋ ಗೊತ್ತಿಲ್ಲ ನಮ್ಗೆ. ಈ ಕಡೆ ಇವರಜ್ಜಿ ಪಾರ್ವತಮ್ಮ ನಮ್ಮ ಅಕ್ಕ, ಅವ್ರ ಮಗ ಶರಣು, ಗೋವಿಂದರಾಜ್ ಮಗ ಶರಣು. ಇದಕ್ಕೆಲ್ಲ ಎಲ್ಲಿಂದ ಬಂತು? ಅಲ್ಲಿಂದ ಸಿಂಗಾನೂರಿಂದ ಬರ್ತಾ ಇದೆ. ಸಿಂಗಾನೂರು, ಗಾಜ್ನೂರು ಎಲ್ಲ ಹಂತಂತ ಬಂದಿದೆ.
ನಮ್ಗೆ ಶರಣು ಪಿಕ್ಚರ್ ಆಕ್ಟ್ ಮಾಡ್ತೀನಿ ಅಂದಾಗ ಯಾರು ಕಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ ಊಟದಲ್ಲಿ ಯಾವ ಹಾವು ಇತ್ತು, ಬರಲಿ ಬಿಡಿ ಅಂತ ನಾನು ಕರ್ಕೊಂಡು ಪಿಕ್ಚರ್ ಎಲ್ಲ ಮುಗಿದ ಮೇಲೆ ನಾನು ಒಂದ್ಸಲ ಪಿಕ್ಚರ್ ಪೂರ್ತಿ ನೋಡಿದೆ. ನಾನು ಪಿಕ್ಚರ್ ನೋಡಿದಾಗ ನನಗೆ ಅನ್ನಿಸ್ತು ಸಕ್ಸಸ್ಸು ಫೇಲ್ಯೂರು ನನ್ನ ಕೈಯಲ್ಲಿ ನಿನಗೆ ಅನ್ನೋದಿಲ್ಲ, ಮಾಡೋದು ನಮ್ಮ ಧರ್ಮ. ಅದನ್ನ ಭಗವಂತ ಜನ ಯಾಕೆ ತಗೊಳ್ತಿರೋದಕ್ಕೆ ಅವ್ರಿಗೆ ಬಿಡ್ತೀವಿ. ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು ಏನೋ ನಮ್ಮ ಹುಡುಗ ಈ ಬಡಿಯೋ ಚೆನ್ನಾಗಿ ಮಾಡೋ ಕಣೆಯ. ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ ನೋಡಿ, ಹಿರಿಯ ಕಲಾವಿದರು ಅವನಿಯ ಅವನು ನನ್ನ ಚಿಕ್ಕಪ್ಪನ ಮಗನ ಮಗ. ನಮ್ಗೆಲ್ಲ ಸುನಾಥ್ ರಾಜ್ ಗೊತ್ತು, ನಮ್ಗೆ ಅವನು ಬೇಕಾದಷ್ಟು ನನಗೂ ಹೇಳ್ತಾ ಇದ್ದೀನಿ, ಯಾಕೆ ಕಷ್ಟಪಟ್ಟಿದ್ದೀನಿ ಬಾಯಲ್ಲಿ ಬೆಣ್ಣೆ ಹಾಕ ತೆಗರಾಕೆ ಅಂತ. ಇಲ್ಲ ಅಪ್ಪಾಜಿ ಹಿರಿಯಪ್ಪಾಜಿ ಸುಮ್ಕಿರೋದು ತೆಗಿದ್ದೀನಿ ಅಂದ್ರೆ ಇವ್ರು ಮಾಡಿದ್ದಾರೆ, ಇನ್ನೊಬ್ಬರು ಸಂಗೀತ ಮೇಡಮ್ ಅಂತ ಮಾಡಿದ್ದಾರೆ. ನಾನು ಪಿಕ್ಚರ್ ನೋಡಿದೆ ಪೂರ್ತಿ. ಪಿಕ್ಚರ್ ನೋಡಿದಾಗ ನಾನು ಅನ್ನಿಸ್ತು ಏನೋ ಒಂದ್ ಕಡೆ ಹೋಗ್ತಾ ಇದ್ದೀನಿ ಪಿಕ್ಚರು. ನಾನು ಹೇಳಿದೆ ಆಮೇಲೆ ಕೆಲವರು ನೋಡಪ್ಪ ಅದನ್ನ ಅಂತ ಮಾಡಿದ್ದಾರೆ ಅಂತ ಹೇಳಿದಾಗ ಕೆಲವು ಎಳೆಯುತ್ತಿತ್ತು ಕಾಡನ್ನು. ನಾವು ಸಿನಿಮಾದರ್ತಾನೆ ನಾವು ಹೇಗೆ ನೋಡ್ಕೊಳ್ತಾನೆ ಮಾಡಬೇಕು ಅದನ್ನ ಹೇಳಿದ್ರೆ ಮಾಡಿದ್ದಾರೆ. ಡೈರೆಕ್ಟ್ರು ನಿರ್ಮಾಪಕರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ. ಒಂದೇನಪ್ಪ ನಂಗೆ ಆಶ್ಚರ್ಯಕ್ಕಿಂತ ಖುಷಿ ಆಗ್ತದೇನಪ್ಪ ಅಂದ್ರೆ ಪಿಕ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ನಮ್ಮ ಹುಡುಗ ಈ ಹೊಸ್ತಾಗಿ ಮಾಡಿರ್ಬೋದು, ಹೊಸ್ತಾಗಿ ಮಾಡಿದ್ರೆ ಅನ್ಸೋದಿಲ್ಲ ನನಗೆ. ಆ ರೀತಿ ಅನುಭವಿಸ್ ಮಾಡಿದ್ದಾನೆ. ಜೊತೆಗೆ ಎಲ್ಲ ಕಲಾವಿದರು ಕೂಡ ಆ ತಾಯಿ ಕ್ಯಾರೆಕ್ಟರ್ ಸಂಗೀತ ಮೇಡಮ್ ಇರ್ಬೋದು, ಆಮೇಲೆ ಕಾಮಿಡಿ ಆರ್ಟ್ ಮಾಡಿದ್ರೆ ನಾವು ನಿಮ್ಮ ಹೆಸರು ಹಾಕ್ತೀವಿ ಸಂದೀಪ್ ಅವರು. ನಮ್ಮ ಸುನಾದ ಹೇಳಂಗೆ ಇಲ್ಲ ನಾವು ಸುನಾದ ರಾಜರು ಹೀರೊಂದು ಪ್ರೇಕ್ಷಕ ಮಾನಿ ಹೀರೋ ಪರವಾಗಿಲ್ಲ ಪಿಕ್ಚರ್ ಅಂದ್ರೆ ನಾವು ಬದುಕತ್ತೀವಿ. ನಿರ್ಮಾಪಕ ಆಗ್ಬೋದು, ನಿರ್ದೇಶಕರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು ಸಮಾಧಾನ ಆಗ್ತದೆ. ಅದನ್ನ ನಿಮಗೆ ಬಿಟ್ಟಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ನೀವು ಕೂಡ ಅವನೇನು ಹೊಸಬರೇನಲ್ಲ, 45 ಸುತ್ತ ನಾವು ಇದ್ವಿ, ನೀವು ಇದ್ದೀರಿ, ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಹುಡುಗರ ಇರಿ ಅಂತ ಹೇಳ್ತಾ ನಿಜವೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಯುಗಾದಿ ಶುಭ ಫಲಗಳೆಲ್ಲೂ ಕೂಡ ನಮ್ಮದು ನಾವು ಈ ಟೀಮ್ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶುಭಾಶಯಗಳು ಎಲ್ಲರಿಗೂ. ನನ್ನ ಮಗ ಇದು ಫಸ್ಟ್ ಪಿಕ್ಚರ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಲಿ ಅಂತ ನಾನು ಕೊಡ್ತೀನಿ. ಅವನಿಗೆಲ್ಲ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಫಸ್ಟ್ ಅವನು ಆಕಸ್ಮಿಕ ಪಿಕ್ಚರಲ್ಲಿ ಒಂದು 4 ಹೆಜ್ಜೆ ಹಾಕಿದ್ದ. ಹುಟ್ಟಿದರೆ ಕನ್ನಡ ನಾಡಿನ ಹುಟ್ಟಬೇಕು ತಪ್ಪಲಿ ಸಾಂಗ್. ಅವ್ನಿಗೆ ಈ ಥರ ಆಸೆ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ನು ಹೇಳ್ದ ಈ ಥರ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಸರಿ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿ ನಮಸ್ಕಾರ. ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ವಿಷಯಗಳನ್ನು ನನ್ನ ಮಗ ಮತ್ತು ನಮ್ಮ ಅಣ್ಣ ಅವರು ಲಕ್ಷ್ಮಿ ಮಾತಾಡಿದ್ದಾರೆ. ಎಲ್ಲ ವಿಷಯಗಳನ್ನು ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ. ಮತ್ತು ನಾನೇ ಅದನ್ನು ತಿಳಿಸ್ಬೇಕು ಅನ್ನೋದೇನಿಲ್ಲ, ನಮಗೆಲ್ಲ ಗೊತ್ತೇ ಇದೆ. ಅವನು ಮೊದಲ ಬಾರಿಗೆ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾನೆ. ಅವನಿಗೆ ತಮ್ಮ ಎಲ್ಲರ ಕೃಪೆ ಆಶೀರ್ವಾದ ಅವನ ಮೇಲೆ ಇರಲೇಬೇಕು. ಅವನ್ನೆಲ್ಲ ಕೊಟ್ಟು ಅವನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯುವಂತೆ ಅವಕಾಶಗಳನ್ನ ಬರುವಂತ ಒಂದು ಸಂದರ್ಭ ನೀವೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಅವನ ನಿರ್ಮಾಪಕರಾದ ಮಾದೇಶವರು, ಅಶೋಕ್ ಅವರು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ. ಭಾರಿ ನನಗಂತೂ ಸಂತೋಷ ಆಗಿದೆ. ನೋಡೋಣ, ಚಿತ್ರ ರಿಲೀಸ್ ಆಗ್ತದೆ 4ನೇ ತಾರೀಕು. ಅವತ್ತೊಂದು ದಿವಸ ತಮಗೆ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡಿಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ನಾವು ಇದ್ದೀವಿ. ಎಲ್ಲ ಒಳ್ಳೇದಾಗಲಿ, ನಮ್ಮಿಂದಲೂ ಕೂಡ ಎಲ್ಲ ಥರದ ಪ್ರಶಂಸೆಗಳು ಬರಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಟ ನಟಿಯರಿಗೂ ಮತ್ತೆ ನಮ್ಮ ಅಣ್ಣರಿಗೆ ಸುನಾಥ್ ರಾಜ್ ಇಲ್ಲೇ ಇದ್ದಾರೆ, ಅವರು ಯಾರು ಬೇರೆ ಅಲ್ಲ, ಅವರು ನಮ್ಮ ಬ್ರದರನ್ನೇ. ಅವರಿಗೂ ಕೂಡ ಒಳ್ಳೇದಾಗಲಿ, ಹಿರಿಯರು ಒಳ್ಳೇದಾಗಲಿ, ಅವರಿಗೂ ಒಳ್ಳೇದಾಗಲಿ, ಎಲ್ಲ ನಟನಿಗೂ ಒಳ್ಳೇದಾಗಲಿ, ಟೆಕ್ನಿಷಿಯನ್ಸ್ ಒಳ್ಳೇದಾಗಲಿ, ಮತ್ತು ಚಿತ್ರಕ್ಕೂ ತುಂಬ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ನನ್ನ ಸವಿನಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಎಲ್ಲ ಹೊಸ ಕಲಾವಿದರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂತಹ ಒಂದು ಸಿನಿಮಾ.
ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಕಡ್ಬ ಸರ್. ನಾನು ಅವರಿಗೆ ತುಂಬ ಯಾವಾಗಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಫಸ್ಟ್ ಸ್ಟೆಪ್ ನಾನೇನು ಇಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಈ ಸಿನಿಮಾಯಿಂದಲೇ ನನಗೆ ಸಾಧ್ಯ ಆಗಿದ್ದು. ಹಾಗಾಗಿ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇಂಡಿಯಾ ಬನಾದ ಮ್ಯಾಗ ಪೇಜ್ 1 ಏಪ್ರಿಲ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಬೇಕು. ಎಲ್ಲ ಹೊಸ ಕಲಾವಿದರಿಗೂ ಸಪೋರ್ಟ್ ಮಾಡಬೇಕು. ಷಣ್ಮುಖ್ ಸರ್ ಹೇಳ್ದಾಗೇನೆ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು. ನನಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಆಗಿತ್ತು. ತುಂಬಾ ಎಲ್ಲ ಕಲ್ತ್ವಿ ನಾವು. ಪ್ರತಿ ದಿನಾನು ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದಾರೆ. ಎಲ್ಲರ ಜೊತೆಯಿಂದನೂ ನಾನು ಪ್ರತಿದಿನ ಅವ್ರ ಜೊತೆ ಕಾಲ ಕಲಿತಾ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಒಂದು ಚಾಲೆಂಜಿಂಗ್ ಅಂತ ಅಂತೂ ಅನಿಸ್ಲಿಲ್ಲ. ಯಾಕಂತಂದ್ರೆ ಈಗ ತುಂಬಾ ಕಷ್ಟ ಇದೆ, ಈ ಸೀನ್ಸ್ ಹೀಗಿದೆ ಅಂತ ನಮ್ಗೆ ಏನು ಅನಿಸ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅಶೋಕ್ ಕಡ್ಬ ಸರ್ ತುಂಬಾ ಹೆಲ್ಪ್ ಮಾಡ್ತಿದ್ರು. ಇಲ್ಲಮ್ಮ ಮಾಡ್ತೀರಾ, ಆಗತ್ತೆ ಏನು ಅಷ್ಟೇನು ಇರೋದಿಲ್ಲ, ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಸಿನಿಮಾದಲ್ಲಿ ನಮ್ಗೆ ಆಕ್ಟ್ ಮಾಡೋದಕ್ಕೆ ಕಷ್ಟ ಅಂತ ನಮ್ಗೆ ಅಂತ ಅನಿಸ್ಲೇ ಇಲ್ಲ. ಹಾಗಾಗಿ ಇಷ್ಟ ಹೇಳಕ್ ಇಷ್ಟ. ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ದೇವರು ಎಲ್ಲರೂ ಚೆನ್ನಾಗಿಟ್ಟಿರ್ಲಿ. ಈ ಸಿನಿಮಾ ಅನ್ನೋದು 25 ವರ್ಷ ಗ್ಯಾಪ್ ಕೊಟ್ರು. ಆದ್ರೆ ಎಲ್ಲೋ ನನ್ನ ಮನ್ಸುಗಳ ಒಳಗಡೆ ಯಾರು ಯಾವಾಗ ನನ್ನ ಮಗಳು ಯಾವಾಗ ಪ್ರಶ್ನೆ ಮಾಡ್ತಾರೆ, ನಿನ್ನ ಲೈಫಲ್ಲಿ ಏನ್ ನೀನು ಮಿಸ್ ಮಾಡ್ಕೋತೀವಿ ಅಂದ್ರೆ ನಾನು ಸಿನಿಮಾ ಅಂತ ಯಾವಾಗ ನಾನು ಸಿನಿಮಾ ಅಂತಾನೆ ಹೇಳ್ತಿತ್ತು. ಅದು ನನ್ನ ಒಳಗೆ ಇತ್ತು. ಆದ್ರೆ ಏನ್ ಮಾಡ್ತೀರಾ ಒಂದ್ಸತಿ ಅಲ್ಲಿದ್ದೊಂದು ಕಡಲೆ ಇರಲ್ಲ ಅಂತ ಆ ತರ ಒಂದು ಸನ್ನಿವೇಶ ಆಗೋಯ್ತು ನನ್ನ ವಿಚಾರದಲ್ಲಿ. ಹೌದು, ನಿಜ. ಈಗ ನಾವು ನಮ್ಮ ಮೇಘಮಲೆ ಆ ಸಿನಿಮಾ ಆ ಟೈಮಲ್ಲಿ ನಾವು ನೋಡಿದ್ರೆ ದೊಡ್ಡ ಕಲಾವಿದ್ರು. ನಮ್ಮ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಿವಣ್ಣ ಅವರು ಆ ಮಧ್ಯದಲ್ಲಿ ಬಂದು ಒಂದ್ ಸ್ವಲ್ಪ ನಾವು ಹೆಸರು ಮಾಡಿದೀವಿ ಅಂತ ಅಟ್ಲೀಸ್ಟ್ ಇವತ್ತಿಗೂ ಮೇಘಮಲೆ ಅಂತ ಜನ ಒಂದ್ ಸ್ವಲ್ಪ ಗುರುತಿಡಿಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ನಮ್ಮ ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಹಾಡು ಅದನ್ನ ಭಿಕ್ಷೆ ಅಂತ ನಾವು ತಿಳ್ಕೊಬಹುದು. ಇವತ್ತು ನನ್ನ ಎಲ್ಲಿಂದ ಎಲ್ಲೇ ಹೋದ್ರು ಮೇಘಮಾಲೆ ಸುನಾದ್ರಾಜ್ ಅಂತಾನೆ ಹೇಳ್ತಾರೆ. ನನ್ನ ಸಿನಿಮಾ 25 ವರ್ಷ ಆಗಿರ್ಬೋದು, 30 ವರ್ಷ ನನ್ನ ಸಿನಿಮಾ ರಿಲೀಸ್. ಇವತ್ತು ಜನ ಎಲ್ಲೋದ್ರು ನನ್ನ ಗುರುತಿಡಿತಾರೆ. ಆ ಒಂದು ಹಾಡಿಂದ ಇವತ್ತು ನಾನು ನಮ್ಮ ಅಣ್ಣವ್ರಿಗೆ ನನ್ನ ಕೃತಜ್ಞತೆ ಹೇಳ್ಬೇಕು. ಈಗ ಸಿನಿಮಾ ಅಂತ ಬಂದ್ರೆ ನೋಡಿ, ಒಂದು 3 ವರ್ಷದ ಕೆಳಗಡೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರಘುರಾಮ್ ಅಂತ ಒಬ್ಬರು RR ಡ್ರೀಮ್ ಫ್ಯಾಕ್ಟ್ರಿ ಅಂತ ಚಾನಲ್ ಅಲ್ಲಿ ನನ್ನ ಇಂಟರ್ವ್ಯೂ ಮಾಡಕ್ಕೆ ಅಂತ ಬಂದ್ರು. ನನ್ಗೊಂದು 2-3 ಸತಿ ಫೋನ್ ಮಾಡಿದ್ರು. ನಾನು ಇಷ್ಟೇ ಹೇಳಿದೆ, ನಾನು ಸಿನಿಮಾ ಬಿಟ್ಟು ಸುಮಾರು ದಿನ ಆಯ್ತು, ನಾನು ಆ ಕಡೆ ಬೆಂಗಳೂರು ಬಂದ್ರೆ ಗಾಂಧಿನಗರಕ್ಕೆ ಬರಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ. ಆಮೇಲೆ ಇಲ್ಲ ಸರ್, ನಿಮ್ಮ ಇಂಟರ್ವ್ಯೂ ನಾವು ಮಾಡಲೇಬೇಕು ಅಂತ ಹೇಳಿ ಒಂದು ಸತಿ ಮೈಸೂರು ಬಂದು ಒಂದು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನ್ನಲ್ಲಿ ಏನಿತ್ತು ವಿಚಾರ, ಇವತ್ತಿನ ಸಿನಿಮಾಗಳು ಬೇರೆ ತರ ಇದೆ, ಶೂಟಿಂಗ್ ಬೇರೆ ತರ ಇರುತ್ತೆ, ನಮ್ಮಲ್ಲಿ ಬೇರೆ ತರ ಇತ್ತು, ಭಯ ಇತ್ತು, ಡೈರೆಕ್ಟರ್ ಅಂದ್ರೆ ಎದುರಿಗೆ ಇತ್ತು. ಇವತ್ತೊಂದು ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ ಇವತ್ತಿನ ಸಿನಿಮಾಗೆ. ಸರಿ, ಅವಾಗ ನನ್ನಲ್ಲಿ ಇರೋಂಥ ವಿಚಾರಗಳು ನಾನು ಮಾತಾಡಿದಾಗ ಅದನ್ನ ತುಂಬಾ ಜನ ವೀಕ್ಷಿಸ್ತಿದ್ದಾರೆ. ವೀಕ್ಷಣೆ ಮಾಡಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಏನಂತ, ಸರ್ ನೀವು ಸಿನಿಮಾ ಬಿಟ್ಟು ಹೋಗಬಾರ್ದಾಗಿತ್ತು, ಸಿನಿಮಾ ಮಾಡ್ಬೇಕಾಗಿತ್ತು. ಆಮೇಲೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದ್ರೆ, ಇವತ್ತು ಯಾರನ್ನೇ ಕೇಳಿದ್ರು, ಸರ್ ನಿಮ್ಮ ಮೇಘಮಾಲೆ ಸಾಂಗ್ ಇವತ್ತು ನಾವು ಕೇಳ್ತೀವಿ, ನಮ್ಮ ಕ್ಯಾಮರಾಮನ್ ಪಕ್ಕದಲ್ಲಿ ಕುತ್ಕೊಂಡು ಸರ್ ದಿನ ನಾವು ರಾತ್ರಿ ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಹಾಗೆ ಎಲ್ಲ ಒಂದ್ ಕಡೆ ನೀವು ಐ ಮೀನ್ ನನ್ನೊಳಗೆ ಇತ್ತು ಆ ಒಂದು ಆಸೆ ಅನ್ನೋದು ಇತ್ತು, ಇಲ್ಲ ಸಿನಿಮಾ ಮಾಡ್ಬೋದು. ಯಾಕಂದ್ರೆ ನನಗೆ ನಾನು ಈಗ ನೋಡಿ ಒಬ್ಬ ಏನಂತಾರೆ, ಈಗ ನಮ್ಗೆ ಒಂದು ಟ್ಯಾಲೆಂಟ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂದ್ರೆ ಬೇಡ ಅಂತ ಬಿಟ್ಕೊಡ್ಬೋದು. ಎಲ್ಲ ಇದ್ದು ನಾನು ಸಿನಿಮಾ ಮಾಡಲಿಲ್ಲ, ನನಗೆ ಅದು ಒಂದು ಬೇಜಾರಿತ್ತು. ಇವತ್ತು ಮತ್ತೆ ಆಮೇಲೆ ನಮ್ಮ ಷಣ್ಮುಖ ಗೋವಿಂದರಾಜ್ ಅವರು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಶೋಕ್ ಕಡಬ ಮತ್ತು ನಮ್ಮ ಮಾದೇಶ್ವರ ಇವ್ರಿಗೂ ನಾವು, ಯಾಕಂದ್ರೆ ಇವ್ರಿಗೂ ನಾವು ಒಂದು ಫಸ್ಟ್ ಟೈಮ್ ನನ್ಗೆ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ನಾನು ಹೇಳಿದ್ರೆ ನಾನೆಲ್ಲ ಮರ್ತ್ಬಿಟ್ಟಿದ್ದಾರೆ ಜನ, ಯಾಕೆ ನಾನು ಮಾಡ್ಬೇಕು, ನನ್ಗೆ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡ್ತೀನಿ. ಆಮೇಲೆ ಇನ್ನೊಂದು ಕೂದಲು ಬಿಟ್ಬಿಟ್ಟಿದ್ದೆ, ಕೂದಲು ಕಟ್ ಮಾಡಿ ನಾನು ಮಾಡಿ ಅಂತ ನಾನು ಮಾಡೋಕ್ಕಾಗಲ್ಲ. ಈ ಕೂದಲು ಇದ್ದು ಏನಾದ್ರು ಕ್ಯಾರೆಕ್ಟರ್ ಇದ್ರೆ ಬೇಕಾ ಮಾಡ್ತೀನಿ. ಆಮೇಲೆ ನಾನು ತೆರೆ ಮೇಲೆ ನೋಡಿದ್ಮೇಲೆ ಆ ಕ್ಯಾರೆಕ್ಟರ್ಗೆ ನಾನು ಏನು ಒಂದು ಕೂದಲು ಬಿಟ್ಕೊಂಡು ಮಾಡಿದ್ದೀನಿ. ತುಂಬಾ ಹೊಂದುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ. ತಾವೆಲ್ಲ ನೋಡಿ ಖುಷಿ ಪಡ್ತೀರ ಅಂತ ನಂಗೆ ಗ್ಯಾರಂಟಿ ಇದೆ. ಎಲ್ಲರೂ ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಯಾವ್ದು ಸಿನಿಮಾ ಬರಲಿ, ಯಾವ್ದು ಮಧ್ಯದಲ್ಲಿ ಯಾವ್ದು ಒಂದು ತೆಲುಗು ಸಿನಿಮಾ ಬಂತು, ನನಗೆ ವಿಲನ್ ಮಾಡಿ ಇನ್ನೊಂದು ಮಾಡಿ ನಂಗೆ ಆತರ ಇಷ್ಟ ಆಗಲ್ಲ. ಒಳ್ಳೆ ಕ್ಯಾರೆಕ್ಟರ್ ನಮ್ಮ ಕನ್ನಡದಲ್ಲಿ ಆದಷ್ಟು ನನ್ನ ಪ್ರಿಫರೆನ್ಸ್ ಕನ್ನಡಕ್ಕೆ ಕೊಡಬೇಕು. ಯಾಕೆ ಅವತ್ತಿನ ಕಾಲದಲ್ಲಿ ನಿಮ್ಗೆ ಒಂದು ವಿಚಾರ ಆಗ್ಬೇಕು ಅಂದ್ರೆ
ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೆಡ್ರಾಸಲ್ಲಿ ಓದಿದ್ದು. ಅವತ್ತಿನ ಕಾಲದಲ್ಲಿ ನಾನು ಮೇಘಾಲಯ ಮಾಡೋಕ್ ಮುಂಚೆ ವಾಣಮೆ ಇಲ್ಲ ಅಂತ ಬಾಲಚಂದ್ರ ಫಿಲ್ಮ್, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂತು. ಅದನ್ನ ನಾವು ಕನ್ನಡ ಅಭಿಮಾನಿಗಳು, ನಾವು ರಾಜ್ಕುಮಾರ್ ಫಾಲೋ ಮಾಡ್ಕೊ ಬಂದವರು, ನಾವು ಕನ್ನಡದಲ್ಲಿ ಮಾಡ್ಬೇಕು ಅಂತ ಅವ್ರು ಬಂದು ಮೇಘಾಲಯ ಮಾಡಿದ್ರು. ನಾನು ಇವತ್ತು ನಾವು ತಮಿಳಲ್ಲಿ ಹೋಗಿ ಮಾಡ್ಬೇಕು ಅಂತ ನಾನು ಸುಮಾರು, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಆಗ್ಲಿ ಸುಮಾರು ಜನ ಡೈರೆಕ್ಟರ್ಸ್ ಇದ್ದಾರೆ, ಕ್ಯಾಮ್ರಾಮನ್ಸ್ಗಳಿದ್ದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ ಮೆಡ್ರಾಸ್ ಅಲ್ಲಿ. ಆದ್ರೆ ನಾನು ಕನ್ನಡದಲ್ಲೇ ಮಾಡಬೇಕು, ನಾನು ಕನ್ನಡದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿನಿಮಾಗಳು ಬಂದ್ರೆ ಗ್ಯಾರಂಟಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಇಂಡಿಯಾ ಬನದ ನಗರ ಪೇಜ್ 1. ಈ ಚಿತ್ರ ಸಂಪೂರ್ಣ ನಾವು ಮಲೆನಾಡು ಭಾಗದಲ್ಲೇ ನಡೆಯುವಂಥ ಕಥೆ ಇತ್ತು. ಆದ್ದರಿಂದ ನಾವು ಎಲ್ಲ ಮಲೆನಾಡು ಭಾಗದಲ್ಲೇ ಚಿತ್ರೀಕರಣ ಮಾಡಿದ್ದೀವಿ. ಶೃಂಗೇರಿ, ಚಿಕ್ಕಮಗಳೂರು, ಹೆಬ್ರಿ, ತೀರ್ಥಹಳ್ಳಿ ಆ ಸೈಡಲ್ಲೇ ಎಲ್ಲ ಚಿತ್ರೀಕರಣ ಮಾಡಿರೋದು. ಸುಮಾರು ಒಂದು 32 ದಿವಸ 33 ದಿವಸ ಚಿತ್ರೀಕರಣ ಮಾಡಿದ್ದೀವಿ ಚಿತ್ರದ. ಇದು ಒಂದು ತಾಯಿ ಮಗುನ ಬಾಂಧವ್ಯದ ಕಥೆ. ಇದು ಅಂದರೆ ಒಂದು ತಾಯಿ ಮಗು 5 ವರ್ಷದ ಮಗು ದೂರ ಆಗುತ್ತೆ, ಕಾಣೆ ಆಗುತ್ತೆ. ಆ ಮಗು ಎಲ್ಲಿದೆ ಅಂದ್ಬಿಟ್ಟು ತಾಯಿ ಗೊತ್ತಿರಲ್ಲ. ಈಗಿದ್ದ ಏನಾಗುತ್ತೆ, ಒಂದು 25 ವರ್ಷ ನಂತರ ಹುಡುಗ ಒಂದು ತನ್ನ ಮೂಲನ ಹುಡುಕೊಂಡು ತನ್ನ ಊರು ಮಲೆನಾಡು ಹತ್ರ ಇರೋ ಬೆಂಗಾಡಿಗೆ ಹುಡ್ಕೊಂಡು ಬರ್ತಾನೆ. ಆ ಮಗು ಏನಕ್ಕೆ ಕಾಣೆ ಆಗಿತ್ತು, ಅಲ್ಲೇನು ಅನ್ನೋದು ಇಡೀ ಸಿನಿಮಾ ಕೂಡ ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ. ಆ ಕ್ಲೈಮ್ಯಾಕ್ಸ್ ಅಂದ್ರೆ ಪಾರ್ಟ್ 2 ನೋಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನಾವು ಇದನ್ನ ಅಂದ್ರೆ ಒಂದು ಗಟ್ಟಿ ಕಥೆ ಇತ್ತು. ಹಾಗಾಗಿ ಇದನ್ನ 2 ಶೇಡ್ ಇತ್ತು ಕತೆ. ಹಾಗಾಗಿ ಒಂದು ಪಾರ್ಟ್ 1 ಮಾಡಿ ಈಗ ಪಾರ್ಟ್ 2 ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಹಾಗೆ ಒಂದು 50% ಹತ್ರ ನಾವು ಇದು 2 ಕಾಲಘಟ್ಟದಲ್ಲಿ ಶೂಟ್ ಮಾಡಿದ್ವಿ. ಬೇಸಿಗೆಗಾಲ ಮತ್ತು ಮಳೆಗಾಲದಲ್ಲಿ 2 ನೋಡ್ಕೊಂಡು ಶೂಟ್ ಮಾಡಿದ್ರು. ಪಾರ್ಟ್ 2 ಬಂದಾಗಲೇ ಒಂದು 50% ಶೂಟ್ ಮಾಡಿದ್ವಿ. ಈಗ ಇದೇ 4ನೇ ತಾರೀಕು ಏಪ್ರಿಲ್ 4ನೇ ತಾರೀಕು ಶೂಟ್ ರಿಲೀಸ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಇಲ್ಲ ಸರ್, ನಾವು ಅಲ್ಲೇ ಒಂದು ತಿಂಗಳಿದ್ದೇನೆ, 1 ತಿಂಗಳು ಇಲ್ಲ ಅವತ್ತು ಬರ್ತಾ ಇದ್ದಾರೆ ಸರ್. ವಿಜಯ್ ಸಿನಿಮಾಸ್ ಮಾಡ್ತಾ ಇದ್ದಾರೆ. ಒಂದು 75-80 ಥಿಯೇಟರ್ಗಳಲ್ಲಿ ಫಸ್ಟ್ ವೀಕ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ಮುಂದೆ ನೋಡಿಕೊಂಡು ಚಿತ್ರವನ್ನು ಹಾಗೆ ನಮ್ಮ ಶಾನ್ ಸರ್ ಆಗಲಿ ಅವರೆಲ್ಲ ನಾವು ಹೊಸ ಅದರ ಸಿನಿಮಾ ನೋಡ್ತಾ ಇದ್ರೆ ಅವರು ಮೊದಲನೇ ಸಿನಿಮಾ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ ಸಿನಿಮಾ ನೋಡ್ತಾ ಅಂದ್ರೆ ಆ ಪಾತ್ರನೇ ಅವರಾಗಿದ್ದಾರೆ ಇಡೀ ಸಿನಿಮಾದಲ್ಲಿ. ಅಷ್ಟು ಒಂದು ಡೆಡಿಕೇಶನ್, ಇದು ಅವರ ಒಂದು ಶಿಸ್ತು ಎಲ್ಲ, ಅಂದ್ರೆ ಅವರು ವ್ಯಕ್ತಿಗತವಾಗಿ ಅವ್ರ ಮನೆಯಿಂದ ಬಂದಿರೋದು ನಾವೇನು ಹೇಳೋದಿಲ್ಲ. ಬಟ್ ಆ ಥರ ನಮ್ಮ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಅವ್ರು ತಾನಾಗಿ ಇದಾಗಿ ಬಿಡಿಸಿದ್ದಾರೆ. ಸರ್ ಇಲ್ಲ, ಇದು ಕತೆ ಇತ್ತು, ಬಟ್ ಅಂದ್ರೆ ಈ ಪಾತ್ರ ಹೇಳ್ಬೇಕು ಅಂತ ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಸೌಮ್ಯ ವ್ಯಕ್ತಿ, 2 ಶೇಡ್ ಇದೆ. ನಾನು ಯಾರು ಏನು ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದಕ್ಕೋಸ್ಕರ ಅವರೇ ಶೂಟಬಲ್ ಇದೆ, ಯಾರು ಶೂಟಬಲ್ ಇಲ್ಲ ಅಂತ ಸರ್. ಅಂದ್ರೆ ಹೊಸ ಫೇಸೇ ಬೇಕಾಗಿತ್ತು. ಈ ಮನುಷ್ಯ ನೋಡೋದು ಇವ್ರು ಈ ತರ ಮನುಷ್ಯ ಈ ತರ ಅಂತ ಅನ್ಸ್ಬೇಕು. ಆ ತರ ಇದೆ ಈ ಸಿನಿಮಾದ ಕತೆ. ಥ್ಯಾಂಕ್ ಯು. ಇನ್ನು ನಿರ್ದೇಶಕರಿಗೆ ಧನ್ಯವಾದಗಳು. ನಮ್ಮ ನಿರ್ಮಾಪಕರು ಒಂದೆರಡು ಮಾತುಗಳು. ನಮಸ್ತೆ, ವಿ ಮಾಲೀಸ್ ಅಂತ ನನ್ನ ಹೆಸರು. LGPX ಇಂಟರ್ಫೇಸಸ್. ನಮ್ಮ ಹೊಸ ಶುಭಾಶಯಗಳು ಎಲ್ಲರಿಗೂ. ಏನಿರ್ಬೇಕಂದ್ರೆ ಈಗ ನಾವು ಎಲ್ಲ ಫಿಲಮ್ 4ನೇ ತಾರೀಕಿಗೆ ರಿಲೀಸ್ ಆಗ್ತಾರೆ. ಕರ್ನಾಟಕ ಜನತೆ ಬಂದು ನೋಡಿ ಹೇಳ್ಬೇಕು, ಬೇಡ್ಕೊಂತ ಇದ್ವಿ ನಾವು. ಒಳ್ಳೆಯದಾಗ್ಲಿ, ಆರೈಸಿ. ಶುಭಾಶಯಗಳು. ಹಾಗೆ ಈದ್ ಮುಬಾರಕ್. ಓಕೆ, ನಿಮಗೆ ನಮಗೆ ಪೇಜ್ 1 ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಸ್ವಲ್ಪ ಬಟ್ ಇದರಿಗೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಹೇಳ್ಬೇಕಂತಿದ್ದೀನಿ. ಇದರಲ್ಲಿ ಒಂದು ಮುಖ್ಯ ಪಾತ್ರ ಅಲ್ಲ, ಒಂದು ವಿಶೇಷ ಪಾತ್ರ ಒಂದರಲ್ಲಿ. ವಿಶೇಷ ಅಂದರೆ ನನ್ನ ಶಿವಮೊಗ್ಗ ಜೊತೆ ನನ್ನ ಟ್ರಾವೆಲಿಂಗ್ ಪಾತ್ರ. ಸೊ ರಿಲೀಫ್ ಕೊಡುವ ಪಾತ್ರ, ಹಾಗೆ ಹೇಳಿದ್ದಾರೆ ಕಾಮಿಡಿ ಪಾತ್ರ ಅಂತ. ದುಃಖ, ಕಷ್ಟ,
ಆದ್ರೆ ಈಗ ಇರುವಾಗ ಒಂದೊಂದು ರಿಲೀಫ್ ಪಾತ್ರ ಬರುತ್ತೆ. ಹಾಗೆ ನಮ್ದು ಪಾತ್ರದ ವಿಶೇಷತೆ ಕೆಲವು ಸನ್ನಿವೇಶಗಳಲ್ಲಿ ನನ್ನ ಮಾತು ಬರುತ್ತೆ. ನಾನು ಇರೋದಿರ್ಬೋದು ಸಹ ಆ ಸೀನಲ್ಲಿ ಅದು ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಹಾಗೆ ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ವಿಶೇಷ ಪಾತ್ರ. ಹಾಗೆ ಪೇಜ್ 2 ಅಲ್ಲಿ ಕೂಡ ಕಂಟಿನ್ಯೂ ಆಗ್ತಿದೆ, ಯಾಕಂದ್ರೆ ಶೂಟ್ ಆಗಿದೆ. ಹಾಗೆ ಕಾಮಿಡಿಯಿಂದ ಫೈನಲಿ ಒಂದು ಇಮೋಷನಲ್ ಪಾತ್ರಕ್ಕೆ ಹೋಗಿದೆ. ಸ್ವೀಟ್ ನಮ್ದು ತುಂಬಾ ಚೆನ್ನಾಗಿತ್ತು. ನಮ್ದು ಪಾತ್ರ ಅವ್ರ ಜೊತೆ ಇರುವಾಗ ಫಸ್ಟ್ ಡೇ ಶೂಟ್ ನಾವು ಕಾಡಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಶೂಟ್ ಮಾಡ್ತಿರುವಾಗ ಶೂಟ್ ಆಗೋ ಜಸ್ಟ್ ಫಸ್ಟ್ ನಾನು ಜಸ್ಟ್ 1 ನಿಮಿಷ ಕ್ಯಾಪ್ ಹೋಗಿ ಬರ್ತೀನಿ ಹೋದವನು ಕಾಲು ಜಸ್ಟ್ ಹಿಡಿದು ನಾಗ ಮುಂದೆ ಹೋಯ್ತು. ನಂಗೆ ಅಲ್ಲೇ ಷಣ್ಮುಖ ಅವರಿದ್ರು, ನಾವೆಲ್ಲ ಕಿಚ್ಚಿದ್ವಿ. ಸೊ ದಟ್ ವಾಸ್ ದ ಬ್ಲೆಸ್ಸಿಂಗ್ ಅನ್ನೋದು ನಮಗೆ, ಯಾಕಂದ್ರೆ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಇನ್ನೊಂದು ಜಿಗಿನ್ ಇತ್ತು ನಮ್ಮ ಶೂಟ್ ಮಾಡುವಾಗ. ಸೊ ಒಂದು ಸೀನಿಗೆ ಅಳ್ಬೇಕಾಗಿತ್ತು ನಂಗೆ. ಸೊ ನಾವೆಲ್ಲ ಇದ್ವಿ ಅಲ್ಲಿ, ಅದು ಏನ್ ಸೀನ್ ಅಂತ ಹೇಳ್ತಾ ಇಲ್ಲ, ಅಳ್ತಾ ಇದ್ದೆ ನಾನು ಜೋರು ಅಳ್ತಾ ಇದ್ದೆ. ಸೊ ಡೈರೆಕ್ಟರ್ ಹಾಗೆ ಅಳ್ತಾ ಇದ್ದೆ, ಕಟ್ ಮಾಡಿ ಸರ್ ಈ ಜಿಗಿನ ಕಚ್ಚಿಸ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಅದು ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ನಿಮ್ಗೆ ಗೊತ್ತಿರ್ಬೇಕು, ಬಹಳ ಹಳೆ ಪತ್ರಕರ್ತಿದ್ದಾರೆ. ನಾನು ಇವಾಗ SMS 620 ಸಿನಿಮಾ ಮಾಡ್ತಿರುವಾಗಲೇ. ಸೊ ಆವಾಗ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಯಲ್ಲೇ ಲಹರಿ ಅವರು ನನ್ನ ಆಡಿಯೋ ರಿಲೀಸ್ ಮಾಡಿದ್ರು ಅವ್ರ ಮನೆಯಲ್ಲೇ. ಆಮೇಲೆ ಶಿವಣ್ಣ ಜೊತೆ ನಾನು ಇಂದ್ರಧನುಷ್ ಮಾಡಿದೆ. ಆಮೇಲೆ ರಾಘಣ್ಣ ಜೊತೆಗೆ ಧ್ರುವ ಕೃಷ್ಣನ್ ಮಾಡಿದ್ದೀನಿ ನಾನು. ಯುವರಾಜ್ಕುಮಾರ್ ಜೊತೆ ಯುವ ಮಾಡಿದ್ದೀನಿ ನಾನು. ಹಾಗೆ ಫ್ಯಾಮಿಲಿ ಜೊತೆ ಮಾಡ್ಕೊಂಡು ಷಣ್ಮುಖ ಅವ್ರ ಜೊತೆ ನಂದು ಇದು ಬಂತ ಆಪರ್ಚುನಿಟಿ ಬಂತು. ಹಾಗೆ ಸೊ ಲಕ್ಕಿ ಅಂತ ಹೇಳ್ಬೋದು. ಇಡೀ ಕುಟುಂಬದವ್ರ ಜೊತೆ ನಾನು ಓಡಾಡ್ತೀನಿ. ಹಾಗೆ ಸಾರಿ, ಪುನೀತ್ ರಾಜ್ಕುಮಾರ್ ಜೊತೆ ಯುವ ಮಾಡಿದೆ, ಯುವರತ್ನ ಮಾಡಿದೆ. ಹಾಗೆ ಈಗ ಇನ್ನೊಂದು ಸಿನಿಮಾ ಬರ್ತದೆ ಧ್ರುವ ಕೃಷ್ಣ, ಅದರಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಪ್ಪುದು ಅನಿಮೇಷನ್ ಮಾಡ್ಕೊಂಡು ಟೀಸರ್ ಯೂಸ್ ಮಾಡಿದ್ರು. ಅದರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ರಾಘಣ್ಣ ಜೊತೆ. ಸೊ ಇಟ್ಸ್ ಅನ್ ಆಪರ್ಚುನಿಟಿ ಆ್ಯಂಡ್ ಬ್ಲೆಸ್ಸಿಂಗ್. ನನಗೆ ಇಡೀ ಕುಟುಂಬದವ್ರ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮಾದೇಶ್ ಆ್ಯಂಡ್ ಅಶೋಕ್ ಅವರು ವೆರಿ ಫ್ರೆಂಡ್ಲಿ. ನಾವು ಆವಾಗ ಕೂತಿರ್ತೀವಿ, ಮಾತಾಡ್ತಿರ್ತೀವಿ. ಆ್ಯಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಮೋಷನ್ಸ್ಗೆ ಆಗಿ ಸಿನಿಮಾದಲ್ಲಿ ಕೂಡ. ಷಣ್ಮುಖ ಸೆಟ್ ನಮಗೆ ಡೈಲಾಗ್ ಕೊಟ್ಟಿದ್ರು, ನಾವೇ ಹಾಗೆ ಡೈಲಾಗ್ ಅಲ್ಲಿ ನಾವು ಅಲ್ಲಿ ಇಂಪ್ರೂವೈಸ್ ಮಾಡಿದ್ವಿ. ಇಂಪಾರ್ಟೆಂಟ್ ಆಗಿ ನಾನು ಸಿನಿಮಾದಲ್ಲಿ ನಾನು ತುಳು ಮಾತಾಡ್ತೀನಿ ಈ ಸಿನಿಮಾದಲ್ಲಿ. ಸೊ ಮಂಗಳೂರು ನೋಡಿದ್ದೀನಿ, ನಾನು ಮಂಗಳೂರು ಕನ್ನಡ ಭಾಷೆ ಯೂಸ್ ಮಾಡಿದ್ದೀನಿ. ಹಾಗೆ ನನ್ನ ಡೈಲಾಗ್ಸ್ ಅಷ್ಟು ತುಳು ಡೈಲಾಗ್ಸ್ ಇದೆ. ಹಾಗೆ ಜಾನಪದ ಹಾಡುಗಳು, ತುಳು ಸಿನಿಮಾ ಹಾಡುಗಳೆಲ್ಲ ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಎಲ್ಲರಿಗೆ ಲೈಕ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. How excited you are? ಹೇಗೆ ಅನಿಸ್ತಾರೆ? ಎಕ್ಸೈಟ್ಮೆಂಟ್ ಖಂಡಿತ ಇರುತ್ತೆ. ಬಿಕಾಸ್ ಶಣು ಮಾಡ್ತಿರೋದ್ರಿಂದ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಶಣುಗೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಅವನ ಸ್ಕ್ರೀನಲ್ಲಿ ನೋಡಬೇಕು ಅಂತ. ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಅವನ ಆಟ ಎಲ್ಲ. ಬಟ್ ಈಗ ಅವ್ನ ಸಿನಿಮಾದಲ್ಲಿ ಇಷ್ಟು ಸೀರಿಯಸ್ ಆಗಿದೆ ಅಂತ ನಮ್ಗೆ ಖಂಡಿತ ಗೊತ್ತಿರಲಿಲ್ಲ. ಬಟ್ ಈಗ ಅವ್ನ ಕೆಲವು ಮಾತುಗಳನ್ನ ಕೇಳಿದಾಗ ನಿಜವಾಗ್ಲೂ ಇಷ್ಟ ಆಯಿತು. ಅವನ್ನ ಮಾತಾಡೋ ರೀತಿಯಾಗಲಿ, ಎಲ್ಲರ ಆಶೀರ್ವಾದ ಅವನ ಮೇಲಿರಲಿ, ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ. ಹೊಸ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ, ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಅಂದರೆ ಬೆಸ್ಟ್ ಆಫ್ ಲಕ್. Thank you, ma. Thank you very much.